500 ಕೋಟಿಗೂ ಹೆಚ್ಚು ಇವತ್ತು ಮಹಿಳೆಯರು ಸಂಚಾರವನ್ನು ಮಾಡಿದ್ದಾರೆ. ಆ ಒಂದು ಸಂಭ್ರಮದ ದಿನ ಇವತ್ತು ನಾವು ಆಚರಿಸ್ತಾ ಇದ್ದೀವಿ. ಇವತ್ತು ನಾಡಿನ ಎಲ್ಲ ತಾಯಿಯಂದು ಅಕ್ಕ ತಂಗಿ ಇವತ್ತು ವಿಶೇಷವಾದ ಈ ಒಂದು ಶಕ್ತಿ ಯೋಜನೆಯನ್ನು ಕೊಡೋದ್ರ ಮುಖಾಂತರ ಮಹಿಳೆಯರಿಗೆ ಒಂದು ಸ್ವಾತಂತ್ರ್ಯದ ಶಕ್ತಿಯನ್ನು ತುಂಬುವಂಥ ಕೆಲಸ ಇವತ್ತು ನಮ್ಮ ಕರ್ನಾಟಕ ಕೇಂದ್ರ ಸರ್ಕಾರ, ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿಗಳಾದಂಥ ನಮ್ಮ ಉಪಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಇವತ್ತು ಈ ಕಾರ್ಯವನ್ನು ಇವತ್ತು ನೆರವೇರಿಸಿದ್ದೇವೆ ಅನ್ನೋ ಮಾತನ್ನು ಭಾಳ ಸಂತೋಷದಿಂದ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಚ್ಛಪಡ್ತೇನೆ. 500 ಕೋಟಿ ಇವತ್ತು ಏನು ಮಹಿಳೆಯರು, ತಾಯಂದಿರು, ಅಕ್ಕ ತಂಗಿಯರು ಇದು ಉಚಿತವಾಗಿ ಅನೇಕ ಮಹಿಳೆಯರು ಇವತ್ತು ಪ್ರವಾಸವನ್ನು ಮಾಡಿ ದೇವಸ್ಥಾನಕ್ಕೆ ಹೋಗಿ ಇವತ್ತು ಅನೇಕ ಈ ರಾಜ್ಯದ ಜನತೆಗೆ ಮಳೆ ಬೆಳೆಯನ್ನು ಕೊಡಲಿ ಅಂತ ಹರಕೆಯನ್ನು ಹೊತ್ತು ಈ ನಾಡನ್ನು ಇವತ್ತು ಸಂಪತ್ತವಾಗಿ ಮಾಡುವಂಥ ಕೆಲಸ ನಮ್ಮ ತಾಯಿಯಂದರು ಅನೇಕ ಶ್ರೀ ಧರ್ಮಸ್ಥಳದ ಮಂಜುನಾಥನಲ್ಲಿ, ಕುಕ್ಕೆ ಸುಬ್ರಹ್ಮಣ್ಯಂನಲ್ಲಿ, ಮೂಕಾಂಬಿಕೆಯಲ್ಲಿ ಅನೇಕ ಜನ ಪ್ರವಾಸವನ್ನು ಮಾಡಿ ಇವತ್ತು ನಾಡಿಗೆ ಬೆಳೆಯನ್ನು ಕೊಡಲಿ ಅಂತೇಳಿ ಹಾರೈಕೆಯನ್ನು ಹಾರೈಸಿ ನಮಗೆ ಎಲ್ಲರಿಗೂ ಸಂತೋಷವನ್ನು ತಂದಿದ್ದಾರೆ. ಈ ಒಂದು ವಿಶೇಷವಾಗಿ ನಮ್ಮ ಇಳಕಲ್ ತಾಲೂಕಿನ ಇಳಕಲ್ ದೀಪದ ಅಡಿಯಲ್ಲಿ ಇವತ್ತು ನಾವು ಈ 500 ಕೋಟಿ ಏನು ಮಹಿಳೆಯರು ಸಂಚಾರ ಮಾಡಿದ್ದಕ್ಕೆ ನಾವು ಅವರಿಗೆ ಸಿಹಿಯನ್ನು ಹಂಚಿ ಸಂಭ್ರಮವನ್ನು ಮಾಡೋದಕ್ಕಾಗಿ ಇವತ್ತು ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಅದಕ್ಕೆ ನಾನು ತಾಯಿಯಂದರಿಗೆ ಕರ್ನಾಟಕ ಗಣ ಸರ್ಕಾರದ ಪರವಾಗಿ, ಮುರುಗನ್ ಮತಕ್ಷೇತ್ರದ ಪರವಾಗಿ ನಾನು ವಿಶೇಷವಾದ ಧನ್ಯವಾದಗಳನ್ನ, ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಅವರಿಗೆ ಸಲ್ಲಿಸ್ತಾ ಈ ಒಂದು ಯಶಸ್ವಿಯಾಗಿ 5 ವರ್ಷಗಳ ಕಾಲ ಈ ಶಕ್ತಿ ಯೋಜನೆ ಮುಂದುವರಿಯುತ್ತೆ ಅನ್ನೋದು ಭರವಸೆಯನ್ನು ಕೂಡ ನಾನು ಕೊಡೋಕ್ಕೆ ಇಚ್ಛಪಡ್ತೇನೆ. ಯಾಕಂದರೆ ಕೇವಲ 2 ವರ್ಷಕ್ಕಾಗಿ ನಾವು ಸೀಮಿತ ಮಾಡಿಲ್ಲ. ನಮ್ಮ ಸರ್ಕಾರ ಇರೋವರೆಗೂ, ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಂಥ ಸಿದ್ದರಾಮಯ್ಯನವರು ಇವತ್ತು ಮುಖ್ಯಮಂತ್ರಿಗಳು ಇರೋವರೆಗೂ ಕೂಡ ಈ 5 ಪಂಚ ಗ್ಯಾರಂಟಿ ಯೋಜನೆಗಳನ್ನು ಇವತ್ತು ಶಕ್ತಿ ಯೋಜನೆ ಆಗಿರ್ಬೋದು, ಗೃಹಲಕ್ಷ್ಮಿ, ಗೃಹಜ್ಯೋತಿ, ಇವತ್ತು ಅನ್ನಭಾಗ್ಯ ಮತ್ತು ಯುವ ನಿಧಿ, ಈ 5 ಯೋಜನೆಗಳನ್ನು ನಾವು ಸಮರ್ಪಕವಾಗಿ ಈ ರಾಜ್ಯದ ಜನತೆಗೆ ನೀಡ್ತೀವಿ ಅನ್ನೋ ಒಂದು ಭರವಸೆಯನ್ನು ನಾನು ಮತ್ತೆ ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೊಮ್ಮೆ ನಮ್ಮ ಇಳಕಲ್ ತಾಲೂಕು ಇಳಕಲ್ ಡಿಪೋ ನಮ್ಮ ಮ್ಯಾನೇಜರ್ ಆದಂಥ ಬಿರಾದರ್ ಅವರಿಗೆ ಮತ್ತು ಅವರು ಎಲ್ಲ ಇಲಾಖೆಯ ಇವತ್ತು ನಮ್ಮ ಚಾಲಕರಿರ್ಬೋದು, ಇವತ್ತು ನಿರ್ವಾಹಕರಿರ್ಬೋದು, ಎಲ್ಲರಿಗೂ ಕೂಡ ಈ ಕಾರ್ಯವನ್ನು ಸಮರ್ಪಕವಾಗಿ ಯಶಸ್ವಿಯಾಗಿ ಇವತ್ತು ನಡೆಸಿದ್ದಕ್ಕೂ ಕೂಡ ಅವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳು ಅರ್ಪಿಸಿ ಸರ್ ಕರ್ನಾಟಕ ಇತಿಹಾಸದಲ್ಲಿ ಒಂದು ಮೈಲುಗಲ್ಲು. ಇದನ್ನು ಗ್ಯಾರಂಟಿಗಳನ್ನು ಅನುಷ್ಠಾನಕ್ಕೆ ಬಂದಾಗ ಎಲ್ಲರೂ ವಿರೋಧಿಸಿದ್ರು. ಅದಕ್ಕೆ ತಾವು ವಿರೋಧಿಗಳಿಗೆ ಮತ್ತು ಅನುಷ್ಠಾನಕ್ಕೆ ಆಗಿದೆಯಲ್ಲ, ಅದಕ್ಕೆ ಹೇಳಕ್ಕೆ ಇಷ್ಟಪಡ್ತೇನೆ ನಾಡಿನ ಜನರಿಗೆ. ನಿಮಗೆ ಗೊತ್ತಿದೆ, ನಾವು ಮಾಡಿದಾಗ ಇದು ಟೀಕೆ ಮಾಡಿದ್ರು. ಏನಿದೆ ವಿರೋಧ ಪಕ್ಷದವರು ಏನು ಸಮರ್ಪಕವಾಗಿ ಕೊಡ್ತಾ ಇಲ್ಲ, ದುಡ್ಡು ಕೊಡ್ತಾ ಇಲ್ಲ, ಇದು ಸರ್ಕಾರ ನಡೆಸುವಂಥದ್ದು ಭಾಳ ಕಷ್ಟ ಆಗುತ್ತೆ ಅನ್ನೋದನ್ನು ಏನು ಇವತ್ತು ಬೊಗಳೆ ದಾಸಾಯಿಗಳು ಮಾತಾಡ್ತಾ ಇದ್ರು. ಇವತ್ತು ಆ ಬೊಗಳೆ ದಾಸಾಯಿಯವರಿಗೆ 500 ಕೋಟಿ ಜನ, 500 ಕೋಟಿ ನಮ್ಮ ರಾಜ್ಯದ ಜನಸಂಖ್ಯೆ, ತಾಯಂದ್ರ ಸಂಖ್ಯೆ ಎಷ್ಟಿದೆ? 7 ಕೋಟಿಯಲ್ಲಿ ಸುಮಾರು 3.5-4 ಕೋಟಿ ಅಷ್ಟು ಇವತ್ತು ಮಹಿಳೆಯರು ಹೊಂದಿದ್ದಾರೆ. ಆದರೆ 500 ಕೋಟಿ ಜನ ಇವತ್ತು ತಾಯಂದರು ಏನು ಸಂಚಾರವನ್ನು ಮಾಡಿ ಇವತ್ತು ಈ ಇಲಾಖೆಗೆ ಒಂದು ಹೆಚ್ಚಿನ ಒಂದು ಶಕ್ತಿಯನ್ನು ತುಂಬೋದ್ರ ಜೊತೆಗೆ ಏನು ಮಹಿಳೆಯರಿಗಾಗಿ ನಾವು ಶಕ್ತಿಯನ್ನು ತುಂಬ್ತೀವಿ ಅಂತ ನಮ್ಮ ಸರ್ಕಾರ ಬದ್ಧತೆಯನ್ನು ಹೊಂದಿತ್ತು. ಆ ಬದ್ಧತೆಯನ್ನು ಮುಂದುವರಿಸಿಕೊಂಡು ನಾವು ಹೋಗ್ತೇವೆ. ಈ ಬೊಗಳೆ ದಾಸಾಯಿಗಳು ಇವತ್ತು ಏನು ಮಾಡ್ತಾ ಇದ್ದಾರೆ ಗೊತ್ತಿದೆ. ಭಾರತೀಯ ಜನತಾ ಪಕ್ಷದವರು ನಾವು ಮಾಡಿರುವಂಥ ಈ ಪಂಚ ಗ್ಯಾರಂಟಿಗಳನ್ನು ಬೇರೆ ಬೇರೆ ರಾಜ್ಯದಲ್ಲಿ ಕಾಪಿ ಮಾಡ್ತಾ ಇದ್ದಾರೆ, ಕಾಪಿ ಚೀಟ್ ಹೊಡಿತಾ ಇದ್ದಾರೆ. ನರೇಂದ್ರ ಮೋದಿಯವರು ಮತ್ತು ಅನೇಕ ರಾಜ್ಯದಲ್ಲಿ ನಮ್ಮ ಯೋಜನೆಗಳನ್ನೇ ಇವತ್ತು ವಿಸ್ತಾರ ಮಾಡೋದ್ರ ಮುಖಾಂತರ ನಾವು ಗ್ಯಾರಂಟಿ ಕೊಡ್ತೀವಿ ಅಂತ ಮುಂದೆ ಬಂದಿದ್ದಾರೆ. ಯಾಕೆ ಮಾಡಬೇಕಾಗಿತ್ತು ಇವರು ನಾವು ಮಾಡಿದಾಗ ಟೀಕೆ ಮಾಡಿದರು, ಇವ್ರು ಮಾಡುವಾಗ ಇದು ಸರಿ ಅನಿಸ್ತದಾ? ಅದಕ್ಕೆ ಜನರು ನಿರ್ಧಾರ ಮಾಡ್ತಾರೆ. ಜನರು ಇವತ್ತೇನು ಈ ರಾಜ್ಯದ ಜನತೆ ಭಾಳ ಸಂತೋಷವಾಗಿದ್ದಾರೆ ಅನ್ನೋ ಮಾತನ್ನು ನಾನು ಭಾಳ ಹೆಮ್ಮೆಯಿಂದ ಹೇಳೋಕ್ಕೆ ಇಚ್ಛಪಡ್ತೀನಿ. ಸರ್, ಇಳಕಲ್ ಡಿಪೋದಲ್ಲಿ ಕೊಲ್ಲಾಪುರ ಮತ್ತು ಶಿರಡಿ ಬಸ್ಗಳು ಹೋಗ್ತಿತ್ತು. ಇಲ್ಲಿ ಪ್ರಯಾಣಿಕರು ಹೋಗೋಕೆ ಭಾಳ ತಾಯಂದಿರಿಗೆ ಇರ್ಬೋದು, ಇಲ್ಲಿ ಸಾರ್ವಜನಿಕರು ಭಾಳ ಅನುಕೂಲ ಇತ್ತು. ಅವೆರಡು ಬಸ್ಗಳು ಬಂದ್ ಮಾಡಿದ್ದಾರೆ ಸರ್. ಅದಕ್ಕೆ ನಾನು ವಿಚಾರಿಸ್ತೀನಿ. ನಾನು ನಮ್ಮ ಡಿಪೋ ಮ್ಯಾನೇಜರ್ ಹತ್ರ ವಿಚಾರಿಸಿ ಯಾವ ಕಾರಣದಿಂದ ಅದನ್ನು ಬಂದ್ ಮಾಡಿದ್ದಾರೆ ನೋಡ್ತೀವಿ, ಮತ್ತೆ ಚಾಲನೆ ಮಾಡಿಸುವುದು ಕೆಲಸ ಮಾಡ್ತೀವಿ. ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಿಜಯ ಧ್ವನಿ ನ್ಯೂಸ್.